ಕುಸುಮಬಾಲೆ ಎಂಬ ಒಂದು ಕೃತಿ ಕನ್ನಡ ಸಾಹಿತ್ಯದ ದಿಕ್ಕನ್ನೇ ಬದಲಿಸಿತು. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡ್ಲೇಬೇಕು. ಸಂಬಂಧ ಅನ್ನೋದು ದೊಡ್ಡ ಕನ ಎನ್ನುವ ನುಡಿ ಮಾನವೀಯತೆಯ ಪ್ರತೀಕವಾಯಿತು. ಆ ಧ್ವನಿಯ ಹಿಂದಿರುವ ಹೆಸರು ದೇವನೂರು ಮಹಾದೇವ ಅವರದ್ದು. ಇಂದು ಅವರ ಹುಟ್ಟುಹಬ್ಬ. ಕನ್ನಡ ಸಾಹಿತ್ಯದ ಅಪರೂಪದ ಪ್ರತಿಭೆ, ದಲಿತ ಸಾಹಿತ್ಯದ ಪ್ರಮುಖ ಧ್ವನಿಯಾದ ದೇವನೂರು ಮಹಾದೇವ ಅವರು 1948ರ ಜೂನ್ 10ರಂದು ಮೈಸೂರಿನ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು. ಅವರ ತಂದೆ ನಂಜಯ್ಯ, ತಾಯಿ ನಂಜಮ್ಮ. ಕತ್ತಲ ತಿರುವು ಎಂಬ ಮೊದಲ ಕಥೆಯ ನಂತರ 1973ರಲ್ಲಿ ಪ್ರಕಟವಾದ ದ್ಯಾವನೂರು ಕಥಾ ಸಂಕಲನದಿಂದ ಆರಂಭವಾದ ಅವರ ಸಾಹಿತ್ಯಿಕ ಪಯಣವು ಒಡಲಾಳ, ಕುಸುಮಬಾಲೆ ಸೇರಿದಂತೆ ಅವರ ಮಹತ್ವದ ಕೃತಿಗಳು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದೆ. ಕನ್ನಡ ಸಾಹಿತ್ಯಕ್ಕೆ ಹೊಸ ಭಾಷೆ ಮತ್ತು ಹೊಸ ವ್ಯಾಖ್ಯೆಯನ್ನ ಬರೆದ ಹಿರಿಯರು. ಇವರ ಸಾಹಿತ್ಯ ಸಾಧನೆಗೆ 2011ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಸೇರಿದಂತೆ ವೈಕಂ ಹೋರಾಟದ ನೆನಪಿನಲ್ಲಿ ತಮಿಳುನಾಡು ಸರ್ಕಾರ ಕೊಡಮಾಡುವ 2024ನೇ ಸಾಲಿನ ವೈಕಂ ಪ್ರಶಸ್ತಿಯನ್ನು ಸೇರಿದಂತೆ ಹಲವು ಪ್ರಶಸ್ತಿ ಗೌರವಗಳು ಸಂದಿವೆ. ಹೆಂಡತಿ ಸುಮಿತ್ರಾಬಾಯಿ, ಉಜ್ವಲ ಮತ್ತು ಮಿತಾ ಎಂಬ ಇಬ್ಬರು ಮಕ್ಕಳೊಂದಿಗೆ ಸರಳ ಜೀವನವನ್ನ ನಡೆಸುತ್ತಿದ್ದಾರೆ. ಇಂದಿಗೂ ತಮ್ಮ ಜೀವನ ವೈಚಾರ್ಯ, ಹೋರಾಟದ ಧ್ವನಿ, ಸಾಮಾಜಿಕ ಹಾಗೂ ಸಾಹಿತ್ಯದ ಶಕ್ತಿ, ಅಕ್ಷರಗಳ ಮೂಲಕ ಸಮಾಜಕ್ಕೆ ಬೆಳಕು ನೀಡುತ್ತಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.